ಫ್ರೆಂಡ್ಸ್, ವಾಯ್ಸ್ ಸ್ವಲ್ಪ ಗೊರಗೊರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೋಲ್ಡ್ ಆಗಿದೆ. ಈ ವಿಡಿಯೋ ಬಂದ್ಬಿಟ್ಟು ನ್ಯೂ ಬಾರ್ನ್ ಬೇಬಿ ಎಸೆನ್ಷಿಯಲ್ ವಿಡಿಯೋ ಅಂತ ಹೇಳ್ಬೋದು. ನ್ಯೂ ಬಾರ್ನ್ ಬೇಬೀಸ್ ಆ್ಯಂಡ್ ಮದರ್ಸ್ಗೆ ತುಂಬಾ ಎಸೆನ್ಷಿಯಲ್ ಆಗಿರುವಂತಹ ಕೆಲವೊಂದು ಐಟಮ್ಸ್ನ ಮೀಶೋದಿಂದ ತರಿಸಿದ್ದೀನಿ. ಎಲ್ಲ ಐಟಮ್ಸೂ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರುವಂಥದ್ದು ಬಂದಿದೆ. ಆ ಐಟಮ್ಸ್ ಯಾವುದು, ಅದರ ಕ್ವಾಲಿಟಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಒಂದು ಸಜೆಷನ್ ಏನಂದರೆ, ನೀವು ಮಕ್ಕಳಿಗೆ ಏನೇ ತಗೋಬೇಕು ಅಂದ್ಕೊಂಡಿದ್ರೂ ಸಹ ಆದಷ್ಟು ಥಿಂಕ್ ಮಾಡಿ ಬೆಸ್ಟ್ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ನೇ ಪರ್ಚೇಸ್ ಮಾಡಿ. ಯಾಕಂದರೆ ಮಕ್ಕಳಲ್ವ, ಸ್ವಲ್ಪ ಬೇಗ ಇನ್ಫೆಕ್ಷನ್ಸ್ ಆ ಥರ ಆಗುವಂತಹ ಚಾನ್ಸಸ್ ಇರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಮೊದಲನೇದು ಬಂದು ನೋಡಿ, ಕ್ಯಾಪು ಪ್ಯಾಕ್ ಆಫ್ 2 ಬಂದಿರೋವಂಥದ್ದು. ಇದು ಮೆಟೀರಿಯಲ್ ಬಂದು ಅಕ್ರೆಲಿಕ್ ಅಂತ ನೋಡಿ, ನಿಯರಲ್ಲಿ ತೋರಿಸ್ತೀನಿ. ಈ ಥರ ಇದೆ ಮೆಟೀರಿಯಲ್ಲು. ಅದ್ರ ಮೇಲೆ ಈ ಥರ ಬೊಂಬೆ ಥರ ಕೊಟ್ಟು ಈ ಥರ ಸೈಡ್ಸ್ಗೆ ಡಿಸೈನ್ನ ಕೊಟ್ಟಿದ್ದಾರೆ, ಕಾಣಿಸುತ್ತೆ ಅಲ್ವಾ. ಆ್ಯಂಡ್ ಇದು ಬಂದು ಬ್ಯಾಕ್ ಸೈಡು. ಇದು ಆಲ್ರೆಡಿ ಫೋಲ್ಡ್ ಮಾಡಿ ಕೊಟ್ಟಿದ್ದಾರೆ ನಮಗೆ ನೋಡಿ. ಈ ಥರ ಬರುತ್ತೆ, ಕಾಣಿಸ್ತಿದೆ ಅಲ್ವಾ ಲೆಂತು. ನನ್ನ ಕೈ ಎಷ್ಟಿದೆ ಅಷ್ಟು ಇದೆ. ಆ್ಯಂಡ್ ಈ ಥರ ಫೋಲ್ಡ್ ಮಾಡಿದ್ರೆ ನಮಗೆ ಬೊಂಬೆ ಥರ ಕಾಣಿಸುತ್ತೆ ನೋಡಿ. ತುಂಬಾ ಎಕ್ಸ್ಪೆಂಡ್ ಆಗುತ್ತೆ. ಇದು ಕಾಣಿಸ್ತಿದೆ ಅಲ್ವಾ ನಿಮಗೆ, ಇಷ್ಟು ಕೊಟ್ಟಿರ್ತಾರೆ, ಇಷ್ಟೊಂದು ಎಕ್ಸ್ಪೆಂಡ್ ಆಗುತ್ತೆ ನಮಗೆ. ಇದು ಬಂದು 6 to 12 months ಬೇಬಿಗೆ ಯೂಸ್ ಮಾಡ್ಕೋಬೋದು. ಇದು ಬಂದು ಒಂದು, ಇದು ಬಂದು ಎರಡನೇ ಕೊಂಬು. ಕಲರ್ ನೋಡಿ ಈ ಥರ ಇದೆ. ಇದು ಸಹ ಸೇಮ್ ಬರುತ್ತೆ, ಎಕ್ಸ್ಪೆಂಡೆಬಲ್ಲು. ಪ್ರೈಸ್ ಬಂದು 205 rupees ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಅಂದರೆ ತುಂಬಾ ಸಾಫ್ಟ್ ಇದೆ ಮೆಟೀರಿಯಲ್ಲು. ಸಖತ್ತಂದರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ನಿಮಗೆ ಬೇಕಿದ್ದರೆ ಖಂಡಿತ ಬೈ ಮಾಡ್ಕೊಳ್ಳಿ, ಒಳ್ಳೆ ಆಪ್ಷನ್. ಫ್ರೆಂಡ್ಸ್, ಇದು ನೋಡಿ ಪ್ಯಾಕ್ ಆಫ್ 4 ಬಂದಿರುವಂತಹ ಶಾಕ್ಸು. ಇದು ಬಂದು 0 to 12 months ಅಂದರೆ 1 year ಒಳಗಡೆ ನಾವು ಯೂಸ್ ಮಾಡ್ಕೋಬೋದು. ಬೇಬೀಸ್ಗೆ, ಬಾಯ್ಸ್ ಆಗಿರ್ಬೋದು ಅಥವಾ ಗರ್ಲ್ಸ್ ಯಾರಿಗಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಲಾಕ್ ಮಾಡಿದ್ದಾರೆ. ಈ ಥರ ಬರುತ್ತೆ. ನೋಡ್ಕೊಳ್ಳಿ, ನಿಮ್ಮ ಬೇಬೀಸು ಸ್ವಲ್ಪ ಚಬ್ಬಿ ಥರ ಇದ್ದರೆ ಆಗುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ನೋಡಿ ಇಷ್ಟು ಬರುತ್ತೆ ಅಗಲ. ನಮಗೆ ಎಕ್ಸ್ಪೆಂಡ್ ಮಾಡಿದ್ರೆ ಲೆಂತ್ ಬಂದು ಇಷ್ಟು ಬರುತ್ತೆ. ಆ್ಯಂಕಲ್ ಲೆಂತ್ ಅಂತಾರಲ್ವ, ಆ ಥರ ಬರುತ್ತೆ. ನಾನು ಒಂದು ಮಾತ್ರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ ನೋಡಿ. ಇದು ಬಂದು ಒಂದು ಪೇರು. ಇದು ಮೆಟೀರಿಯಲ್ ಬಂದು ಕಾಟನ್ ಇದೆ. ಇದು ಬಂದು ಇನ್ನೊಂದು. ಆ್ಯಂಡ್ ಇದರಲ್ಲಿ 4 ಬಂದಿರೋದು ಟೋಟಲು. 1 year ಒಳಗಡೆ ಇರುವಂತಹ ಬೇಬೀಸ್ಗೆ ಯೂಸ್ ಮಾಡ್ಕೋಬೋದು. ಆ್ಯಂಕಲ್ ಲೆಂತು. ಪ್ರೈಸ್ ಬಂದು 184 rupees ಇದೆ ನೋಡಿ. ಕಲರ್ಸ್ ಇನ್ನೆರಡು ಕಾಣಿಸ್ತಿದೆ ಅಲ್ವಾ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ 184 rupeesಗೆ ತುಂಬಾ ಬರ್ತಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ಈಸ್ ಟು ಗುಡ್. ಇಂಟ್ರೆಸ್ಟ್ ಇದ್ದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಇದು ನೋಡಿ, ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಮಕ್ಕಳು ಸ್ಕ್ರಾಲ್ ಮಾಡಬೇಕಾದ್ರೆ ಮೊಣಕೈ ಆ್ಯಂಡ್ ಮೊಣಕಾಲು ಕೆಳಗಡೆ ಟಚ್ ಆಗೋದ್ರಿಂದ ಬ್ಲ್ಯಾಕು ಆಗುತ್ತೆ ಆ್ಯಂಡ್ ಸ್ವಲ್ಪ ಏಟ್ ಮಾಡ್ಕೊತಾರೆ ಅಂತ ಭಯನೂ ಇರುತ್ತಲ್ವ. ಸೊ ಆ ಥರ ಇರೋರಿಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ನೀ ಕ್ಯಾಪ್ ಆ್ಯಂಡ್ ಎಲ್ಬೋ ಕ್ಯಾಪ್ ಅಂತ ಹೇಳ್ಬೋದು ಮಕ್ಕಳಿಗೆ. ಇದು ಬಂದು ಕಾಟನ್ ಥ್ರೆಡ್ಡಿಂದ ಮಾಡಿರುವಂಥದ್ದು ನೋಡಿ. ಫ್ರೆಂಡು ಈ ಥರ ಬರುತ್ತೆ, ಕಾಣಿಸ್ತಿದೆ ಅಲ್ವಾ. ನೋಡಿ ಇಲ್ಲಿ ರೌಂಡಾಗಿ ಬಂದಿದೆ ನೋಡಿ. ಇದೊಂಥರ ಸ್ಪಾಂಜ್ ಟೈಪಲ್ಲಿ ಬಂದಿದೆ. ಮೊಣಕಾಳಿಗೆ ಹಾಕಿದಾಗ ಪಾಪುಗೂ ಒತ್ಕೊಳ್ಳೋದಿಲ್ಲ. ಆ್ಯಂಡ್ ಕೆಳಗಡೆ ನೆಲನೂ ಮಕ್ಕಳಿಗೆ ಒತ್ತೋ ಥರ ಫೀಲ್ ಆಗೋದಿಲ್ಲ. ತುಂಬ ಸಾಫ್ಟ್ ಆಗಿದೆ ಇದು ಮೆಟೀರಿಯಲ್ ಬಂದ್ಬಿಟ್ಟು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಕೈ ಮತ್ತು ಕಾಲಿಗೆ ಎರಡೂ ಬೇಕಾದರೆ 2 pair ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ಈಸ್ ಟು ಗುಡ್ ಅಂತ ಹೇಳ್ಬೋದು. ಮೋಸ್ಟ್ ಎಸೆನ್ಷಿಯಲ್ಸ್ ಅಂತ ಹೇಳ್ಬೋದು ಬೇಬೀಸ್ಗೆ. ಖಂಡಿತ ಬೈ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ. ಇದು ನೋಡಿ, ವಾಟರ್ ಪ್ರೂಫ್ದು. ನಾವು ಊಟ ಮಾಡಿಸ್ಬೇಕಾದ್ರೆ ಮಕ್ಕಳಿಗೆ ಹಾಕ್ತೀವಿ ನೋಡಿ, ಆ ಥರದ್ದು ಪ್ಯಾಕ್ ಆಫು 3 ಬಂದಿದೆ. ಇದು 1 year ಒಳಗಡೆ ಇರುವಂತಹ ಬೇಬೀಸ್ಗೆ ನಾವು ಯೂಸ್ ಮಾಡ್ಕೋಬೋದು ನೋಡಿ. ಫ್ರಂಟ್ ಬಂದು ಈ ಥರ ಬರುತ್ತೆ. ನೀವು ಸೈಜು ನೋಡ್ಕೊಳ್ಳಿ, ನಿಮ್ಮ ಪಾಪು ಯಾವ ಥರ ಇದೆ, ದಪ್ಪ ಇದೆಯಾ ಸಣ್ಣ ಇದೆಯಾ ಅಂತ ನೋಡಿಕೊಂಡು ತೊಗೋಬೇಕಾಗತ್ತೆ ನೋಡಿ ನೀವು. ಬ್ಯಾಕ್ ಸೈಡ್ ಬಂದು ಈ ಥರ ಬರುತ್ತೆ. ಇದು ಬಂದು ವಾಟರ್ ಪ್ರೂಫ್ ಇದೆ. ನೀವು ವಾಟರ್ ಏನಾದರೂ ಚೆಲ್ಲಿದ್ರೇನು ಏನೂ ಕ್ಲಾತು ಇದಾಗೋದಿಲ್ಲ. ಆ್ಯಂಡ್ ಈ ಥರ ಲಾಕು ಸಹ ಇದೆ ನಮಗೆ. ಮಕ್ಕಳಿಗೆ ಹಾಕ್ಬಿಟ್ಟು ನೀವು ಈ ಥರ ಲಾಕ್ ಮಾಡ್ಕೋಬೋದು ನೋಡಿ. ಈ ಥರ ಬರುತ್ತೆ. ನೋಡ್ಕೊಳ್ಳಿ, ಪಾಪು ಸೈಜ್ ನೋಡಿಕೊಂಡು ನೀವು ಇದನ್ನು ತೊಗೋಬೇಕಾಗುತ್ತೆ. ಸಾರಿ, ಪ್ಯಾಕ್ ಆಫ್ 4 ಬಂದಿದೆ. ಇದು ಪ್ಯಾಕ್ ಆಫ್ 3 ಅಲ್ಲ, ಪ್ಯಾಕ್ ಆಫ್ 4. ಪ್ರೈಸ್ ಬಂದು 129 rupees ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 129 rupeesಗೆ 4 ಅಂದರೆ ವರ್ತಿದೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಂತೂ ತುಂಬ ಕ್ಯೂಟ್ ಆಗಿರುವಂತಹ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಮಕ್ಕಳಿಗೆ ಯೂಸ್ ಮಾಡುವಂತಹ ಪೌಡ್ರದ್ದು ಬಫ್ಫು ನೋಡಿ. ಈ ಥರ ಬರುತ್ತೆ. ಇದೊಂಥರ ಮೇಲೆ ಬೊಂಬೆ ಟೈಪಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ಈ ಥರ ಡಿಸೈನ್ನ ಕೊಟ್ಟಿದ್ದಾರೆ.
ಕಾಣಿಸ್ತಿದೆ ಅಲ್ವಾ. ಮೆಟೀರಿಯಲ್ ಬಂದು ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ. ಇದನ್ನು ನಿಮಗೆ ಸೌಂಡ್ ಕೇಳಿಸುತ್ತೆ ನೋಡಿ, ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಥರ ಓಪನ್ ಮಾಡಿದರೆ ನಮಗೆ ಇದು ಒಳಗಡೆ ಈ ಥರ ಬರುತ್ತೆ. ಇಲ್ಲಿ ನೋಡಿ ಬಫ್ಫು ಈ ಥರ ಕಾಣಿಸುತ್ತೆ. ನೀವು ಇದನ್ನು ಓಪನ್ ಮಾಡಿಕೊಂಡು ಇದರಲ್ಲಿ ಪೌಡ್ರನ್ನ ಫಿಲ್ ಮಾಡಿಕೊಂಡು ಬಫ್ನ ಡಿಪ್ ಮಾಡಿ ಆ ಥರ ಅಲ್ದಿರ ಇದರಲ್ಲಿ ಪೌಡ್ರನ್ನ ಹಾಕ್ಕೊಂಡು ನೀವು ಈ ಥರ ಕ್ಲೋಸ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ಈ ಥರ ಅಪ್ಲೈ ಮಾಡ್ಕೋಬೋದು. ಪಾಪುಗೆ ಪ್ರೈಸ್ ಬಂದು 256 ರೂಪೀಸ್ ಇದೆ. ಇದು ಮೆಟೀರಿಯಲ್ ಬಂದು ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ. ಕ್ವಾಲಿಟಿ ವೈಸ್ ಟೂ ಗುಡ್ ಅಂತ ಹೇಳ್ಬೋದು. 256 ರೂಪೀಸ್ಗೆ 100% ಬರ್ತಿದೆ. ನಾನು ಪ್ರೈಸ್ ನೋಡಿಬಿಟ್ಟು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಜಾಸ್ತಿ ಇದೆ ಪ್ರೈಸ್ ಅಂತ. ಪ್ರೈಸ್ಗಿಂತ ಒಂದು ಲೆವೆಲ್ ಜಾಸ್ತಿನೇ ಕೊಟ್ಟಿದ್ದಾರೆ. ಕ್ವಾಲಿಟಿ ಟೂ ಗುಡ್. ನಿಮಗೆ ಬೇಕಿದ್ರೆ ಖಂಡಿತ ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನೋಡಿ ಸಿಪ್ಪರು, ಮಕ್ಕಳಿಗೆ ನೀರು ಕುಡಿಸೋದಕ್ಕೂ ಅಥವಾ ಹಾಲು ಕುಡಿಸೋದಕ್ಕೂ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ. ಈ ಥರ ಕಾಣಿಸುತ್ತೆ ಇದು. ಆ್ಯಂಡ್ ಇದು ಬಂದು ಈ ಥರ ಓಪನ್ ಮಾಡಿಕೊಂಡ್ರೆ ಈ ಥರ ನಿಮ್ಗೆ ಗೊತ್ತೇ ಇರುತ್ತೆ ಈ ಥರ ಇದೆ. ಆ್ಯಂಡ್ ಒಳಗಡೆ ಬಂದು ಈ ಥರ ಇದೆ. ಇದು ಬಂದು 200 ml ಇರಿಸುತ್ತೆ. ಪ್ರೈಸ್ ಬಂದು 193 ರೂಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಇಮೇಜಲ್ಲಿ 2 ಬಾಟಲ್ಸ್ನ ಕೊಟ್ಟಿದ್ದಾರೆ, ಬಟ್ ನಮ್ಗೆ ರಿಸೀವ್ ಆಗಿರೋದು ಬಂದು ಒಂದೇ ಬಾಟ್ಲು. ಎಕ್ಸೆಪ್ಟ್ ದಟ್ ಕ್ವಾಲಿಟಿ ಚೆನ್ನಾಗಿದೆ. ಒಂದೇನೆಂದರೆ ಮಕ್ಕಳಿಗೆ ಆದಷ್ಟು ಪ್ಲಾಸ್ಟಿಕ್ಕಲ್ಲಿ ನಾವು ನೀರು ಕುಡಿಸೋದು ಅಥವಾ ಹಾಲು ಕುಡಿಸೋದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಹಂಗೂ ಎಸೆನ್ಷಿಯಲ್ ಅಂತ ಅನಿಸಿದ್ರೆ ನೋಡಿಕೊಂಡು ನೀವು ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವ, ಇದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುವಂತಹ ಬೇಬಿ ಎಸೆನ್ಷಿಯಲ್ ಅಂತ ಹೇಳ್ಬೋದು. ಈ ಥರ ಬಾಕ್ಸಲ್ಲಿ ಬರುತ್ತೆ. ಇದು ಬಂದು ಬೇಬಿ ನೇಲ್ ಕಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಟ್ರಿಮ್ಮರ್. ಕಟ್ ಮಾಡೋದಲ್ಲ, ಟ್ರಿಮ್ ಮಾಡುವಂಥದ್ದು. ನಾವು ಬೇಬಿಗೆ ನೇಲ್ ಕಟ್ ಟ್ರಿಮ್ ಮಾಡಬೇಕಾದ್ರೆ ಎಷ್ಟೊಂದು ಹೆದರ್ಕೊಂತೀವಲ್ವ, ಏನಾದರೂ ಫಿಂಗರ್ಸ್ಗೆ ಹಾರ್ಮ್ ಆಗುತ್ತೆ ಅನ್ನೋದು. ಆ ಥರ ಇಲ್ದಿರ ಬೆಸ್ಟ್ ಆಪ್ಷನ್ ಆಗಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಬರುತ್ತೆ. ನಮಗೆ ಪಿಂಕ್ ಕಲರ್ ಆ್ಯಂಡ್ ಬ್ಲೂ ಕಲರ್ 2 ಆಪ್ಷನ್ಸ್ ಅವೈಲಬಲ್ ಇದೆ. ಆ್ಯಂಡ್ ನಮ್ಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಲೆವೆಲ್ 1 ನೋಡಿ, ಲೆವೆಲ್ 2 ಆ್ಯಂಡ್ ಲೆವೆಲ್ 3 ಕೊಟ್ಟಿದ್ದಾರೆ ನಮಗೆ ಆಪ್ಷನ್ಸು. ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಇದು ಬಂದು ನಾವು ಶೆಲ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಬ್ಯಾಟ್ರಿ ಏನು ಸಪ್ರೇಟಾಗಿ ಕೊಟ್ಟಿಲ್ಲ, ಶೆಲ್ಸ್ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಇದರಲ್ಲಿ ನಾವು ಅಟ್ಯಾಚ್ಮೆಂಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾನು ಇದು ತೋರಿಸ್ತೀನಿ ನೋಡಿ. ಇದರಲ್ಲಿ ನಮಗೆ 3, 6 ಕೊಟ್ಟಿದ್ದಾರೆ ಆಪ್ಷನ್ಸು. ಇದೇನಕ್ಕೆ ಇಷ್ಟೊಂದು ಕೊಟ್ಟಿದ್ದಾರೆ ಅಂದರೆ, ನಾವು ಅದರಲ್ಲಿ ನಮಗೆ ಬಾಕ್ಸ್ ಬರುತ್ತಲ್ವಾ ಪಾರ್ಸಲ್, ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ನೋಡಿ, 0 to 4 ಮಂತ್ಸ್ಗೆ ಒಂದು, 4 to 6 ಮಂತ್ಸ್ಗೆ ಒಂದು, ಆ ಥರ ಮಂತ್ಸ್ ವೈಸು ನಾವು ಯೂಸ್ ಮಾಡ್ಕೋಬೋದು. ಬೇಬೀಸ್ಗೆ ಯಾವುದೇ ಥರದ ಹಾರ್ಮ್ ಆಗ್ದಿರ ಯೂಸ್ ಮಾಡ್ಕೋಬೋದು. ಇದು ಬಂದು ಅಡಲ್ಟ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರೋಂಥದ್ದು, ಅಂದರೆ ಅಡಲ್ಟ್ ಟ್ರಿಮ್ ಮಾಡ್ಕೊತಾರೆ ನೋಡಿ. ಅದಕ್ಕೆ ನೀವು ಖಂಡಿತ ಅದ್ರ ಮೇಲಿರುವಂತಹ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಪ್ರೈಸ್ ಬಂದು 217 ರೂಪೀಸ್ ಇದೆ. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ ನೋಡಿ. ಇದು ನಾನು ಒಂದು ತಗೊಂಡಿದ್ದೀನಿ, ನಿಮ್ಗೆ ಮಾಡಿ ತೋರಿಸ್ತೀನಿ ಫಿಕ್ಸ್. ಈ ಥರ ಜಸ್ಟ್ ಹಿಂಗೆ ಅಂದು ರೊಟೇಟ್ ಮಾಡಿದ್ರೆ ಸಾಕು, ಫಿಕ್ಸ್ ಆಗುತ್ತೆ. ನಾವು ಜಸ್ಟ್ ಇದನ್ನು ಲೆವೆಲ್ ನೋಡಿಕೊಂಡು ನೀವು ನೋಡಿ, ಈ ಥರ ನೇಲ್ ಇರುತ್ತೆ ಅಂದ್ಕೊಳ್ಳಿ, ಜಸ್ಟ್ ಇದ್ರ ಮೇಲೆ ಇಟ್ಟಿದ್ದೀರಾ ಅಂದರೆ ಟ್ರಿಮ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಒಳ್ಳೆ ಕ್ವಾಲಿಟಿ ಏನಂದರೆ, ಇದರಲ್ಲಿ ಏನಾದರೂ ನೇಲ್ ಫಿನಿಶ್ ಆಗಿ ನಮಗೆ ಎಕ್ಸ್ಟ್ರಾ ಟಚ್ ಆಗ್ತಿದೆ ಅಂದರೆ ಅದಷ್ಟಕ್ಕದೇ ಸ್ಟಾಪ್ ಆಗೋಗುತ್ತೆ. ಅದೊಂದು ತುಂಬ ಬೆನಿಫಿಟ್ ಅಂತ ಹೇಳ್ಬೋದು. ಆಲ್ರೆಡಿ ಇದನ್ನು ನಮ್ಮ ಬ್ರದರ್ ಅವರು ಬೇಬಿಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ. ನಿಮಗೆ ಬೇಕಿದ್ರೆ ಆ್ಯಂಡ್ ಎಸೆನ್ಷಿಯಲ್ ಅಂತ ಅನಿಸಿದ್ರೆ ಖಂಡಿತ ಬೈ ಮಾಡ್ಕೊಳ್ಳಿ. ಇದು ನೋಡಿ, ಬೇಬಿದು ಕೂಂಬ್ ಆ್ಯಂಡ್ ಬ್ರಷ್ ಸೆಟ್. ಮಕ್ಕಳಿಗೆ ನಾವು ಯೂಸ್ ಮಾಡುವಂಥ ಕೂಮ್ಸಲ್ಲಿ ಮಾಡೋದಕ್ಕೆ ಹೋದರೆ ಸ್ವಲ್ಪ ಕಿರಿಕಿರಿ ಅಂತ ಅನ್ಸುತ್ತೆ ಆ್ಯಂಡ್ ಚುಚ್ಕೊಳ್ಳುತ್ತೆ ಸಹ ನೋಡಿ. ಅದಕ್ಕೆ ಇದು ಬಂದು ಹೇರ್ಸು ಕೂಮ್ ಮಾಡೋದಕ್ಕೆ ನೀವು ಇದರಲ್ಲಾದ್ರೂ ಮಾಡ್ಕೋಬೋದು. ಆ್ಯಂಡ್ ಇದು ಬಂದು ನಾವು ಸ್ನಾನ ಮಾಡಬೇಕಾದ್ರೆ ಸ್ಕಾಲ್ಪ್ನ ಬ್ರಷ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ತರಿಸಿರೋ ಅಂಥದ್ದು. ನಾನು ತೋರಿಸ್ತೀನಿ ನಿಮಗೆ ಓಪನ್ ಮಾಡಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಕೂಂಬು ಈ ಥರ ಬರುತ್ತೆ. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್, ತುಂಬಾ ಹೈ ಕ್ವಾಲಿಟಿ ಇದೆ ಪ್ಲಾಸ್ಟಿಕ್ಕು. ಆ್ಯಂಡ್ ಕೂಂಬ್ ಬಂದು ಈ ಥರ ಇರುತ್ತೆ ನೋಡಿ, ಕಾಣಿಸಿದೆ ಅಲ್ವಾ. ನಾವು ಯೂಸ್ ಮಾಡೋಂತಹ ಕೂಂಬು ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಇದು ನೋಡಿ, ಕೂಂಬ್ಗೆ ನಮ್ಗೆ ಈ ಥರ ಸ್ಮಾಲ್ ಬಾಲ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ. ಈ ಥರ ಕೊಟ್ಟಿರೋದ್ರಿಂದ ಪಾಪುಗೆ ಕೂಂಬ್ ಮಾಡಬೇಕಾದ್ರೆ ಒಂಥರ ಮಸಾಜ್ ಮಾಡಿದ್ದು ಫೀಲ್ ಬರುತ್ತೆ. ಅದೊಂಥರ ನಿದ್ದೆ ಮೂಡಲ್ಲಿ ಹೊಟ್ಟೋಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ, ಈ ಥರ ಇರುತ್ತೆ. ಇದು ಬಂದು ಇದರಲ್ಲೂ ನಾವು ಕೂಂಬ್ ಮಾಡ್ಕೋಬೋದು, 2 in 1 ಅಂತ ಹೇಳ್ಬೋದು. ಇದು
ಕುಂಪು ಸಹ ಮಾಡ್ಕೋಬೋದು. ಆ್ಯಂಡ್ ನಾವು ಸ್ನಾನ ಮಾಡಿಸ್ಬೇಕಾದ್ರೆ ತಲೆಗೆ ಶಾಂಪು ಹಾಕ್ಬಿಟ್ಟು ಜಸ್ಟ್ ಸ್ಕಾಲ್ಪ್ನ ಬ್ರಷ್ ಮಾಡೋ ಥರನೂ ಮಾಡ್ಕೋಬೋದು. ಮಕ್ಕಳಿಗೆ ಮಸಾಜ್ ಆಗೋ ಥರನೂ ಫೀಲ್ ಆಗುತ್ತೆ. ಆ್ಯಂಡ್ ಯಾವುದೇ ಥರದ ಒಂಥರ ಇರಿಟೇಷನ್ ಥರ ಅವ್ರಿಗೆ ಫೀಲ್ ಆಗ್ದಿರ ನಾವು ಸ್ನಾನ ಮಾಡಿಸ್ಕೋಬೋದು. ಪ್ರೈಸ್ ಬಂದು 160 ರೂಪೀಸ್ ಇದೆ. ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಬೇಕಿದ್ರೆ ಒಳ್ಳೆ ಆಪ್ಷನ್, ಖಂಡಿತ ಬೈ ಮಾಡ್ಕೊಳ್ಳಿ. ಇದು ನೋಡಿ, ಹಾಲು ಕುಡಿಸೋವಂತಹ ಸ್ಟೀಲ್ದು ಬಾಟಲ್ ಈ ಥರ ಒಂದು ಬ್ಯಾಗ್ ಟೈಪಲ್ಲಿ ಕೊಟ್ಟಿದ್ದಾರೆ ನಮಗೆ, ಪೌಚ್ ಟೈಪಲ್ಲಿ ಈ ಥರ ಇದೆ ನೋಡಿ. ಆ್ಯಂಡ್ ಒಳಗಡೆ ಕಾಣಿಸ್ತಿದೆ ಅಲ್ವಾ, ವಿತ್ ಜಿಪ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲೆ ಬಂದು ನಮಗೆ ಸ್ಟೈನ್ಲೆಸ್ ಸ್ಟೀಲ್ ಇದೆ, ಕಾಣಿಸ್ತಿದೆ ಅಲ್ವಾ, ಈ ಥರ ಇದೆ. ಆ್ಯಂಡ್ ಇದನ್ನು ನಾವು ಓಪನ್ ಮಾಡ್ಕೋಬೋದು. ಒಳಗಡೆ ಬಂದು ನೋಡಿ ಈ ಥರ ಕಾಣಿಸುತ್ತೆ. ಮೇ ಬಿ ಒಂದು 250 ml ಹಾಲು ಇಡಿಸ್ಬೋದು ಇದರಲ್ಲಿ. ಈ ಥರ ನಾವು ಕ್ಲೋಸ್ ಮಾಡಿಕೊಂಡು, ಇದು ಬಂದು ನಿಪ್ಪಲ್ಲು ನಮಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ, ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಿದೆ ಅಲ್ವಾ, ಈ ಥರ ಇದೆ. ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಇದನ್ನು ವಾಶ್ ಮಾಡೋದಕ್ಕೆ ನಮಗೆ ಬ್ರಷು ಸಹ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಪ್ರೈಸ್ ಬಂದು 273 ರೂಪೀಸ್ ಇದೆ. ಇದು ನೋಡಿ, ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಫುಲ್ಲು ಸ್ಟೀಲ್ ಇದೆ. ಸೊ ನಮ್ಮ ನಾರ್ಮಲ್ ಆಗಿ ಏನು ಬರುತ್ತೆ, ಪ್ಲಾಸ್ಟಿಕ್ ಇಲ್ಲ ಸಿಲಿಕಾನ್ ಬರುತ್ತಲ್ವ, ಅದಕ್ಕೆ ಕಂಪೇರ್ ಮಾಡಿದರೆ ಸ್ಟೀಲ್ ಇರೋದ್ರಿಂದ ನಮಗೊಂದು ಪ್ಲಸ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೈನಸ್ ಏನಂದರೆ, ಡಾಕ್ಟರ್ಸ್ ಹೇಳ್ದಂಗೆ ನಾವು ಪ್ಲಾಸ್ಟಿಕ್ಕು ಆದಷ್ಟು ಅವಾಯ್ಡ್ ಮಾಡಬೇಕಲ್ವ. ಸೊ ಇದು ಏನಂತಾರೆ, ಇದು ನಿಪ್ಪಲ್ ಬಂದು ಪ್ಲಾಸ್ಟಿಕ್ ಇದೆ. ಸೊ ಇದೊಂದು ಮೈನಸ್ ಆಗುತ್ತೆ, ಇದೊಂದು ಪ್ಲಸ್ ಅಂತ ಹೇಳ್ಬೋದು. ನೋಡಿ, ಆದಷ್ಟು ಈ ಥರದ್ದು ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಹಂಗೂ ಬೇಕು ಅಂತ ಅನಿಸಿದ್ರೆ ನಾನು ತೋರಿಸ್ತಾ ಇರೋಂತಹ ಒಂದು ಸ್ಟೀಲ್ದು ಫೀಡಿಂಗ್ ಬಾಟ್ಲ್ ಬಂದು ಒಳ್ಳೆ ಆಪ್ಷನ್. ನಿಮ್ಗೆ ಏನಾದರೂ ಬೇಕಿದ್ರೆ ಬೈ ಮಾಡ್ಕೋಬೋದು. ಫ್ರೆಂಡ್ಸ್, ಬೇಬೀಸು ನಡಿಬೇಕಾದ್ರೆ ಅಥವಾ ಸ್ಕ್ರಾಲ್ ಮಾಡಬೇಕಾದ್ರೆ ನಮ್ಮ ತಲೆ ಏನಾದರೂ ತಗಲ್ಸ್ಕೊಳ್ಳುತ್ತೆ ಅನ್ನೋ ಭಯ ಇರುತ್ತಲ್ವ. ಸೊ ಆ ಥರ ಇರೋರಿಗೆ ಹೆಡ್ ಪ್ರೊಟೆಕ್ಟರ್, ಅಡ್ಜಸ್ಟಬಲ್ ಹೆಡ್ ಪ್ರೊಟೆಕ್ಟರ್ ಇದು ನೋಡಿ, ಈ ಥರ ಬರುತ್ತೆ, ಕಾಣಿಸ್ತಿದೆ ಅಲ್ವಾ, ಇಷ್ಟು ಅಗಲ ಬರುತ್ತೆ. ನಮಗೆ ಬ್ಯಾಕ್ ಸೈಡ್ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಇರುತ್ತೆ. ನಿಮ್ಮ ಬೇಬಿ ತಲೆ ಯಾವ ಸೈಜ್ ಇದೆ ಅದನ್ನು ನೋಡಿಕೊಂಡು ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳಗಡೆ ಬಂದು ಈ ಥರ ಬರುತ್ತೆ. ಆ್ಯಂಡ್ ನಮಗೆ ಈ ಥರ ಇಟ್ಕೊಂಡು ತೋರಿಸ್ತೀನಿ, ನಿಮ್ಗೆ ಜಸ್ಟ್ ಈ ಥರ ಇಟ್ಕೊಂಡು ಹಿಂಗೆ ಟೈ ಸಹ ಮಾಡ್ಕೋಬೋದು ನಾವು ಬೇಬೀಸ್ಗೆ. ಸೊ ಆಗೇನಾಗುತ್ತೆ, ತಲೆ ಏನಾದರೂ ಹಿಂಗೆ ಬ್ಯಾಕ್ ಸೈಡ್ಗೆ ಅಥವಾ ಫ್ರಂಟ್ಗೆ ಬಿದ್ರೇನು ತಲೆಗೇನೂ ಆರ್ಮ್ ಆಗೋದಿಲ್ಲ. ಆ್ಯಂಡ್ ಪ್ರೈಸ್ ಬಂದು 139 ರೂಪೀಸ್ ಇದೆ. ಕ್ವಾಲಿಟಿ 139 ರೂಪೀಸ್ಗೆ ತುಂಬಾ ಬರ್ತಿದೆ ಅಂತ ಹೇಳ್ಬೋದು. ಒಂಥರ ಸ್ಪಾಂಜ್ ಟೈಪಲ್ಲಿ ಇದೆ ನೋಡಿ. ಮಕ್ಳಿಗೂ ಒಂಥರ ನಾವು ಏನೋ ಇರಿಟೇಷನ್ ಥರ ಹಾಕಿದ್ವಿ ಅನ್ನೋ ಫೀಲ್ ಆಗಲ್ಲ. ಆ್ಯಂಡ್ ಮಕ್ಳು ಕೆಳಗಡೆ ಬಿದ್ರೇನು ಅವ್ರಿಗೆ ಯಾವುದೇ ಥರದ್ದು ಏಟ್ ಆಗೋದಿಲ್ಲ. ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮಕ್ಕಳೇನಾದರೂ ಸ್ಕ್ರಾಲ್ ಮಾಡೋ ಟೈಮ್ ಅಥವಾ ಅವಾಗ ತಾನೇ ನಡೀತಾ ಇದ್ದಾರೆ ಅಂದರೆ ಈ ಥರದ್ದೊಂದು ಬೈ ಮಾಡ್ಕೊಳ್ಳಿ. ಸೂಪರ್ ಆಗಿದೆ ಕ್ವಾಲಿಟಿ ಆ್ಯಂಡ್ ಒಳ್ಳೆ ಆಪ್ಷನ್. ಏನು ಒಂಥರ ಬೊಂಬೆ ಟೈಪಲ್ಲಿ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಸೊ ಖಂಡಿತ ಇದು ಬೊಂಬೆ ಅಲ್ಲ. ನಾವು ಮಕ್ಕಳು ನಡಿಬೇಕಾದ್ರೆ ಇವಾಗ ಆವಾಗಲೇ ಒಂದು ರಿವ್ಯೂ ಮಾಡಿದ್ನಲ್ಲ, ಸೇಮ್ ಆ ಥರದ, ಅದು ಬರೀ ಹೆಡ್ ಪ್ರೊಟೆಕ್ಟರ್ ಮಾತ್ರ. ಇದು ಬಂದು ಬೆನ್ನಿಗೆ ಅಥವಾ ತಲೆಗೆ ಹಿಂಗೆ ಫುಲ್ ಬಾರ್ಲ್ ಬೀಳ್ತಾರೆ ಅಂತಾರಲ್ಲ, ಬ್ಯಾಕ್ ಸೈಡ್ಗೆ ಏನಾದರೂ ಬಿದ್ದೆ ತಗಲ್ದಿರ ಇರಲಿ ಅಂತ ಈ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಿರೋದು. ಇದು ಬಂದು ಮಕ್ಕಳ ಬೆನ್ನಿಗೆ ಹಾಕ್ಕೋಬೇಕು ನೋಡಿ, ಈ ಸೈಡ್ ಈ ಥರ ಹಾಕ್ಕೊಂಡು ಹೊಟ್ಟೆಗೆ ಕಟ್ಬಿಟ್ಟಿದ್ದೀವಿ ಅಂದರೆ ಅವ್ರು ವಾಕ್ ಮಾಡಿದ್ರೇನು, ಆ ವಾಕ್ ಮಾಡೋ ಟೈಮಲ್ಲಿ ಬಿದ್ರೇನು ಯಾವುದೇ ಥರದ್ದು ಏಟಾಗಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಮಗು ಬರುತ್ತೆ. ಸೊ ಮಗು ಬೆನ್ನು ಹಿಂಗೆ ಬಂದಾಗ ಇದು ಬಂದು ಹೊಟ್ಟೆಗೆ ಕಟ್ಟು ನೋಡಿ, ಈ ಥರ ಹಿಂಗೆ ನೋಡಿ, ಈ ಥರ ಬರುತ್ತೆ. ಇದು ಬಂದು ಬೆನ್ನಿಗೆ ಬರುತ್ತೆ. ಇದು ನಮ್ಮ ಹೊಟ್ಟೆಗೆ ಅಂದರೆ ಪಾಪು ಹೊಟ್ಟೆಗೆ ಟೈ ಮಾಡ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಬರುತ್ತೆ. ಆಗ ಪಾಪು ಏನಾದರೂ ಹಿಂಗೆ ಹಿಂದೆಗೆ ಬಿದ್ರೇನು ಸಹ ಇದು ಪ್ರೊಟೆಕ್ಷನ್ನ ಕೊಡುತ್ತೆ ನಮಗೆ. ಸ್ಪಾಂಜಿ ಟೈಪಲ್ಲಿದೆ ಆ್ಯಂಡ್ ತುಂಬಾ ದಪ್ಪ ಇದೆ ಇದು. ಆಗ ಅಕಸ್ಮಾತ್ ಏನಾದರೂ ಬಿದ್ದರೂ ಸಹ ಯಾವುದೇ ಥರದ್ದು ಏಟ್ ಆಗೋದಿಲ್ಲ. ಪರ್ಟಿಕ್ಯುಲರ್ ಹೆಡ್ಗೆ ಅಂತ ಕೊಟ್ಟಿಲ್ಲ, ಫುಲ್ ಬ್ಯಾಕ್ಗೆ ಕೊಟ್ಟಿರೋದು. ಹೆಡ್ಗೆ ಬೇಕಂದರೆ ಪ್ರೀವಿಯಸ್ ತೋರಿಸಿರೋದು ತೊಗೊಳ್ಳಿ. ಇದು ಫುಲ್ ಬ್ಯಾಕ್ ಪ್ರೊಟೆಕ್ಷನ್ನ ಕೊಡುತ್ತೆ. ಪ್ರೈಸ್ ಬಂದು 229 ರೂಪೀಸ್ ಇದೆ. ಮೆಟೀರಿಯಲ್ ಬಂದು ಒಂಥರ ಕಾಟನ್ ಟೈಪಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಸ್ಪಾಂಜಿ ಆಗಿದೆ. ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿದೆ ನೋಡಿ ಎಷ್ಟೊಂದು ತಿಕ್ಕಾಗಿ ಕೊಟ್ಟಿದ್ದಾರೆ. ಬಿದ್ರೇನು ಖಂಡಿತ ಒಂದು 70 to 80% ನಿಮ್ಮ ಬೇಬಿಗೆ ಯಾವುದೇ ಥರದ ಆರ್ಮ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಇಸ್ ಟೂ ಗುಡ್. ನಿಮಗೆ ಬೇಕಿದ್ರೆ ಖಂಡಿತ ಬೈ ಮಾಡ್ಕೋಬೋದು. ಇದಂತೂ ಮಮ್ಮಾಸ್ಗೆ ತುಂಬ ಯೂಸ್ ಆಗುವಂಥದ್ದು. ಬೇಬೀಸ್ ಬಾರ್ನ್ ಆದಮೇಲೆ ಫೀಡಿಂಗ್ ಮಾಡಬೇಕಾಗತ್ತಲ್ಲ, ಒಬ್ಬೊಬ್ರು C-ಸೆಕ್ಷನ್ ಮಾಡ್ಕೊಂಡು ನಿಂತಾರೆ. ಆ ಥರ ಇರೋರಿಗೆ ತುಂಬ ಈ ಥರ ಬೆಂಡ್ ಮಾಡಿ ನಾವು ಫೀಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ಈ ಥರದ್ದು ಒಂದು ಫೀಡಿಂಗ್ ಪಿಲ್ಲೋ ನಮ್ಮ ಹತ್ರ ಇದ್ದರೆ, ಕಾಣಿಸ್ತಿದೆ ಅಂದ್ಕೊತೀನಿ, ಈ ಥರ ನಾವು ನೋಡ್ಕೊಳ್ಳಿ, ಹಂಗೆ ಈ ಥರ ಇಟ್ಕೊಂಡು ನಮಗೆ ಬ್ಯಾಕ್ ಸೈಡ್ಗೆ ಈ ಥರ ಕೊಟ್ಟಿರ್ತಾರೆ. ಹೊಟ್ಟೆಗೆ ಟೈ ಮಾಡ್ಕೋಬೋದು ನಾವು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಟೈ ಮಾಡ್ಕೊಂಡಿದ್ದೀವಿ ಅಂದರೆ ಮಗು ಇಲ್ಲಿ ಮಲಗಿಸ್ಕೊಂಡಾಗ ಏನಾಗುತ್ತೆ, ನಮಗೊಂದು ಸ್ವಲ್ಪ ಹೈಟ್ ಸಿಗುತ್ತೆ. ಕಾಣಿಸ್ತಿದೆ ಅಲ್ವಾ,
ಹಿಂಗೆ ಇಕ್ಕೊಂಡ್ರೆ ಪಾಪು ಇಲ್ಲಿ ಬರುತ್ತೆ. ಹೈಟ್ ಸಿಗೋದ್ರಿಂದ ನಮಗೆ ಫೀಡಿಂಗು ಈಸಿಯಾಗಿ ಮಾಡ್ಕೋಬೋದು. ತುಂಬ ಬೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನೋಡಿ ಈ ಥರ ಬರುತ್ತೆ ನಮಗೆ ಮೆಟೀರಿಯಲ್ ಎಲ್ಲನೂ ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಇದಕ್ಕೆ ಒಳಗಡೆ ಈ ಥರ ಜಿಪ್ ಸಹ ಕೊಟ್ಟಿದ್ದಾರೆ. ಮೆಟೀರಿಯಲ್ ಅಲ್ಲ ಜಸ್ಟ್ ಒಂದು ಡಿಸೈನ್ ಪರ್ಪಸ್ ಕೊಟ್ಟಿದ್ದಾರೆ ಅಷ್ಟೇ. ಜಿಪ್ಪು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಇದೆ. ನಿಮಗೆ ಹೊಟ್ಟೆಗೆ ಎಷ್ಟು ಆಗುತ್ತೋ ಸೈಜ್ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಪ್ರೈಸ್ ಬಂದುಬಿಟ್ಟು 320 ರೂಪೀಸ್ ಇದೆ. ಕ್ವಾಲಿಟಿ ಸೂಪರ್ ಅಂದರೆ ಸೂಪರ್ ಆಗಿದೆ. ಆ್ಯಂಡ್ ಮೋಸ್ಟ್ ಎಸೆನ್ಷಿಯಲ್ ಆ್ಯಂಡ್ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನ್ಯೂ ಬಾರ್ನ್ ಬೇಬಿ ಮದರ್ಸ್ಗೆ ಕ್ವಾಲಿಟಿ ಇಸ್ ಟು ಗುಡ್. ನಿಮಗೆ ಬೇಕಿದ್ರೆ ಖಂಡಿತ ಬೈ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಸಹ ನ್ಯೂ ಬಾರ್ನ್ ಬೇಬಿ ಮದರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಒಂದು ಚಿಕ್ಕ ಪಾಪುನ ಆಚೆ ಕರ್ಕೊಂಡು ಹೋಗಬೇಕು, ಕ್ಲಿನಿಕ್ ಆಗಿರ್ಬೋದು ಅಥವಾ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅನ್ನೋ ಟೈಮಲ್ಲಿ ಮೇಯ್ನ್ ನಮ್ಮ ಮೈಂಡಿಗೆ ಬರೋದು ಬೇಬೀಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಫಿಲ್ ಮಾಡ್ತೀವಿ. ಬೇಬೀಸ್ ಪ್ರಾಡಕ್ಟ್ನ ಎತ್ಕೊಂಡು ಕ್ಯಾರಿ ಮಾಡೋದಕ್ಕೇ ಬಂದಿರುವಂತಹ ಬ್ಯಾಗ್ ನೋಡಿ. ಫ್ರಂಟ್ ಬಂದು ಈ ಥರ ಬರುತ್ತೆ. ಆ್ಯಂಡ್ ಈ ಥರ ನಮಗೆ 2 ಕಂಪಾರ್ಟ್ಮೆಂಟ್ಸು ಸಹ ಕೊಟ್ಟಿದ್ದಾರೆ. ಇಲ್ಲಿ ಹಾಲಿಂದು ಬಾಟ್ಲ್ ಆಗಿರ್ಬೋದು ಅಥವಾ ವಾಟರ್ ಬಾಟ್ಲ್ ಚಿಕ್ಕದು ಯೂಸ್ ಮಾಡ್ಕೋಬೋದು. ಒಳಗಡೆ ಬಂದು ಪಾಪುಗೆ ಬೇಕಾಗಿರುವಂತಹ ಬಟ್ಟೆ ಆಗಿರ್ಬೋದು ಅಥವಾ ಅಗ್ಗೀಸ್ ಆಗಿರ್ಬೋದು. ಮೇನ್ ನಾವು ಕ್ಯಾರಿ ಮಾಡೋದೇನೋ ಅಗ್ಗೀಸು ಅಥವಾ ಪಾಪು ಗಲೀಜು ಮಾಡಿಕೊಂಡೆ ಎಕ್ಸ್ಟ್ರಾ 1-2 ಪೇರ್ಸು ಡ್ರೆಸ್ನ ತೊಗೊಂಡೋಗ್ತೀವಲ್ವ. ಸೊ ಆ ಥರದ್ದು ತೊಗೊಂಡೋಗೋದಕ್ಕೆ ತುಂಬಾ ಯೂಸ್ಫುಲ್. ನೋಡಿ ತುಂಬಾ ಅಗಲ ಇದೆ. ಆ್ಯಂಡ್ ಪ್ರೈಸ್ ಬಂದು 503 ರೂಪೀಸ್ ಇದೆ. ಇದರ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನಾವು ಬೇರೆ ಬ್ಯಾಗ್ಸಲ್ಲಿ ಕ್ಯಾರಿ ಮಾಡೋದಕ್ಕಿಂತ ಪಾಪುಗೆ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಬ್ಯಾಗ್ ಇದೆ ಅಂದರೆ ಅದು ಹೈಜೇನ್ ಆಗೂ ಇರುತ್ತೆ. ಆ್ಯಂಡ್ ನಮ್ಗೆ ಕ್ಯಾರಿ ಮಾಡೋದಕ್ಕೂ ತುಂಬ ಯೂಸ್ ಆಗುತ್ತೆ. ಈ ಥರದ್ದು ಒಂದು ಬ್ಯಾಗ್ ನಿಮ್ಮ ಹತ್ರ ಇದೆ ಅಂದರೆ ಆಲ್ರೆಡಿ ಫಿಲ್ ಮಾಡಿ ಇಟ್ಟಿದ್ರೇನು ಏನಂತಾರೆ ಮೂಟು ಕ್ಯಾರಿ ಅಂತ ಹೇಳ್ಬೋದು. ಆ್ಯಂಡ್ ನೀವು ಆವಾಗಲೇ ತೊಗೊಂಡು ಹೋಗಬೇಕು ಅಂದ್ರೂ ಈಸಿಯಾಗಿ ಇದರಲ್ಲಿ ಏನೇನು ಬೇಕೋ ಎಲ್ಲ ತೊಗೊಂಡು ನಿಮ್ಮ ಪಾಪುನ ಕರ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು. ಕ್ವಾಲಿಟಿ ಈಸ್ ಟು ಗುಡ್. ನಿಮಗೆ ಬೇಕಿದ್ರೆ ಖಂಡಿತ ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದು ಪಾಪುದು ಬೇಬಿ ಕ್ಯಾರಿಯರ್ ಅಂತಾರಲ್ವ ಆ ಥರದ್ದು. ನಿಮ್ಗೆ ಇಮೇಜ್ ಆ್ಯಡ್ ಮಾಡಿರ್ತೀನಿ ನೋಡ್ಕೊಳ್ಳಿ. ಅದರಲ್ಲೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮೆಟೀರಿಯಲ್ ಬಂದು ಆಚೆ ಸೈಡು ಬ್ಲ್ಯಾಕ್ ಇದೆ, ಒಳಗಡೆ ಸೈಡ್ ಬಂದು ಗ್ರೇ ಇದೆ. ಈ ಥರ ಇರುತ್ತೆ ಓವರಾಲು. ಕಾಣಿಸ್ತಿದೆ ಅಲ್ವಾ. ಕಾಟನ್ನು ಥ್ರೆಡ್ಡಿಂದ ಮಾಡಿರೋವಂಥದ್ದು. 4 to 24 ಮಂತ್ಸ್ ಬೇಬೀಸ್ಗೆ ಯೂಸ್ ಮಾಡ್ಕೋಬೋದು. ನೋಡಿ ಮೆಟೀರಿಯಲ್ ಬಂದು ತುಂಬ ಸ್ಪಾಂಜಿ ಟೈಪಲ್ಲಿದೆ. ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ತುಂಬ ತಿಕ್ಕಾಗೂ ಸಹ ಇದೆ ನೋಡಿ. ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಇದರಲ್ಲಿ ಬೇಬಿನ ಕೂರಿಸ್ಕೋಬೋದು. ನಿಮ್ಗೆ ಗೊತ್ತೇ ಇರುತ್ತೆ, ಪರ್ಟಿಕ್ಯುಲರಾಗಿ ನಾನು ಹೇಳೋ ನೆಸೆಸಿಟಿ ಇಲ್ಲ. ಈ ಥರ ಮಕ್ಕಳನ್ನ ನಾವು ಕೂರಿಸ್ಕೊಂಡು ಬ್ಯಾಕ್ ಸೈಡು ನೋಡಿ ಈ ಥರ ಕೊಟ್ಟಿರ್ತಾರೆ ನಮಗೆ. ನಾವು ಲಾಕ್ ಮಾಡ್ಕೊಳ್ಳೋ ಥರದ್ದು ಇದೆ ನೋಡಿ. ಇಲ್ಲಿ ನೀಟಾಗಿ ನಮ್ಗೆ ಎಷ್ಟು ಟೈಟಾಗಿ ಬೇಕೋ ಅಷ್ಟು ಟೈಟಾಗಿ ನಾವು ಲಾಕ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ವಾ. ಈ ಥರ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 100% ಪ್ರೈಸ್ಗೆ ವರ್ತಿದೆ. ಪ್ರೈಸ್ ಮೇ ಬಿ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ನೀವು ಆಫರ್ ಇದ್ದಾಗ ನೋಡಿಕೊಂಡು ತೊಗೊಳ್ಳಿ. ಕ್ವಾಲಿಟಿ ಈಸ್ ಟೂ ಗುಡ್. 100% ಅಲ್ಲ 200% ಹೈಲಿ ರೆಕಮೆಂಡಬಲ್. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ನ್ಯೂ ಬಾರ್ನ್ ಬೇಬಿ ಎಸೆನ್ಷಿಯಲ್ ಇರುವಂತಹ ಒಂದು ವಿಡಿಯೋ ಇದೆ. ಅದರ ಲಿಂಕು ನಿಮಗೆ ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ನಾನು ವೇರ್ ಮಾಡಿರುವಂತಹ ಈ ಮ್ಯಾಕ್ಸಿ ಡ್ರೆಸ್ಸು ಸಹ ಮೀಶೋದಲ್ಲೇ ತೊಗೊಂಡಿರೋವಂಥದ್ದು. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.